ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಪ್ರಣಮ್ಯ, ನಿಸರ್ಗ ಹಾಸ್ಪಿಟಲಿನ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆ ವೈದ್ಯೆ. ಇವತ್ತು ನಿಮ್ಮ ಮುಂದೆ ಇದ್ದೇನೆ. ಡಾಕ್ಟರ್ ಬಿ ವೆಂಕಟರಾವ್ ಅವರು ಅವರ ಪುಸ್ತಕದಲ್ಲಿ ಬರೆದಂತಹ ಪಂಚತಂತ್ರಗಳ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಪಂಚತಂತ್ರಗಳು ಇವು ಆರೋಗ್ಯಪೂರ್ಣ ಜೀವನಕ್ಕೆ ಬೇಕಾಗುವಂತಹ 5 ಸೂತ್ರಗಳು. ಮೊದಲನೆಯ ಸೂತ್ರ ಹೇಳ್ತದೆ, ದಿನದಲ್ಲಿ 2 ಬಾರಿ ತಿನ್ನುವ ಅಭ್ಯಾಸವನ್ನು ಮಾಡ್ಕೊಳ್ಬೇಕು ಅಂತ. ಹಿಂದಿನವರು ಒಂದು ಗಾದೆಯನ್ನು ಹೇಳ್ತಾ ಇದ್ರು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಹಾಗೆಯೇ ನಾವು ಏನನ್ನು ತಿಂತೇವೆ, ಹೇಗೆ ತಿಂತೇವೆ, ಯಾವಾಗ ತಿಂತೇವೆ, ಎಷ್ಟು ಹೊತ್ತು ತಿಂತೇವೆ, ಇದರ ಬಗ್ಗೆ ನಾವು ಜಾಗೃತಿ ವಹಿಸಿದರೆ ನಮಗೆ ಯಾವುದೇ ರೀತಿಯಾದಂತಹ ರೋಗವು ಬರುವುದಿಲ್ಲ. ನಾವು ದಿನದಲ್ಲಿ 2 ಬಾರಿ ಸೇವಿಸಿದಾಗ ನಮ್ಮ ಜೀವಕೋಶಗಳಿಗೆ ಬೇಕಾದಂತಹ ವಿಶ್ರಾಂತಿ ಅದಕ್ಕೆ ದೊರೆಯುತ್ತದೆ ಹಾಗೂ ಜೀವಕೋಶಗಳ ಸಂಬಂಧಿತ ಯಾವುದೇ ರೋಗ ಸಹ ನಮಗೆ ಬರುವುದಿಲ್ಲ. 2ನೆಯ ಅಭ್ಯಾಸ, ಪ್ರತಿದಿನ 2 ರಿಂದ 3 ಲೀಟರ್ ಅಷ್ಟು ನೀರನ್ನು ಸೇವಿಸುವಂತಹ ಅಭ್ಯಾಸ. ನಮ್ಮ ದೇಹದಲ್ಲಿ 70% ಅಷ್ಟು ನೀರಿನ ಅಂಶ ಇದೆ. ನಮ್ಮ ದೇಹವು ಬೇರೆ ಫಂಕ್ಷನ್ಸಿಗೆ ನೀರಿನ ಉಪಯೋಗವನ್ನು ಮಾಡಿಕೊಳ್ತದೆ. ರಕ್ತದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಬ್ಲಡ್ ವಾಲ್ಯೂಮ್ ಕಡಿಮೆ ಆಗ್ತದೆ. ಇದರಿಂದ ಲೋ BP, ತಲೆ ಸುತ್ತುವುದು, ನಿಶಕ್ತಿ ಇಂತಹ ಸಿಂಪ್ಟಮ್ಸ್ ಕಂಡು ಬರ್ತದೆ. ಮಾಂಸಖಂಡಗಳಿಗೆ ಕಡಿಮೆ ಪ್ರಮಾಣದಲ್ಲಿ ನೀರು ದೊರೆತಾಗ ಆಲಸ್ಯ, ಸುಸ್ತು, ನಿಶಕ್ತಿ ಮುಂತಾದ ಸಿಂಪ್ಟಮ್ಸ್ಗಳು ಕಂಡು ಬರ್ತದೆ. ನೀರಿನ ಜೊತೆಗೆ ಎಲೆಕ್ಟ್ರೋಲೈಟ್ಸ್ ಪ್ರಮಾಣ ಸಹ ಕಡಿಮೆ ಆದಾಗ ಮಸಲ್ ಕ್ರ್ಯಾಂಪ್ಸ್ ಸಹ ಕಂಡು ಬರ್ತದೆ. ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಸೇವಿಸಿದಾಗ ಚರ್ಮ ಹಾಗೂ ಕೂದಲಿನ ಸಮಸ್ಯೆಗಳು ಸಹ ಬರಬಹುದು. ಉತ್ತಮವಾದ ಜೀರ್ಣಶಕ್ತಿಗಾಗಿಯೂ ನೀರಿನ ಅವಶ್ಯಕತೆ ಇದೆ. ಇಲ್ಲಾಂದರೆ ಕಾನ್ಸ್ಟಿಪೇಷನ್ ಅನ್ನುವಂತಹ ಸಮಸ್ಯೆಗಳು ಸಹ ಬರಬಹುದು. ನಮ್ಮ ಮೆದುಳಿನಲ್ಲಿಯೂ ಸಹ 75% ನೀರಿನ ಅಂಶ ಇದೆ. ಹಾಗಾಗಿ ಡಿಹೈಡ್ರೇಷನ್ ಆದಾಗ, ಅಂದರೆ ನೀರಿನ ಪ್ರಮಾಣ ಕಡಿಮೆ ಆದಾಗ ತಲೆನೋವು, ಆಂಗ್ಸೈಟಿ, ಮೂಡ್ ಸ್ವಿಂಗ್ಸ್ ಇಂತಹ ಸಿಂಪ್ಟಮ್ಸ್ಗಳು ಕಂಡುಬರ್ತದೆ. ಹಾಗೆಯೇ ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ, ಏಕಾಗ್ರತೆ ಮುಂತಾದವು ಕಡಿಮೆ ಆಗ್ತದೆ. 3ನೇ ಅಭ್ಯಾಸ, ಪ್ರತಿದಿನ ನಿಮ್ಮ ದಿನದಲ್ಲಿ 60 ನಿಮಿಷದ ಕಾಲ ಎಕ್ಸಸೈಸ್ ಮಾಡುವುದಕ್ಕೆ ಉಪಯೋಗಿಸಿ. ದೈಹಿಕ ಚಟುವಟಿಕೆಗಳಿಂದ ನಮ್ಮ ದೇಹದ ಕಣಕಣಕ್ಕೂ ರಕ್ತ ಸಂಚಾರ ಉತ್ತಮವಾಗಿ ಆಗುತ್ತದೆ. ಇದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಜೀರ್ಣಶಕ್ತಿ ಹೆಚ್ಚುತ್ತದೆ ಹಾಗೂ ಒಳ್ಳೆಯ ನಿದ್ರೆ ದೊರೆಯುತ್ತದೆ. ಮೋಷನ್ ಕರೆಕ್ಟಾಗಿ ಪಾಸ್ ಆಗುತ್ತದೆ. ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಹಾರ್ಮೋನ್ಸ್ ಎಲ್ಲ ಕರೆಕ್ಟ್ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತದೆ. 4ನೇ ಅಭ್ಯಾಸ, ವಾರಕ್ಕೊಂದು ಸಲ ಉಪವಾಸವನ್ನು ಮಾಡುವಂತಹ ಅಭ್ಯಾಸ. ವಾರದಲ್ಲಿ 1 ಬಾರಿ ಉಪವಾಸವನ್ನು ಮಾಡಿದಾಗ ನಮ್ಮ ದೇಹದಲ್ಲಿ ಆಟೋಫೇಜಿ ಅನ್ನೋ ಒಂದು ಪ್ರಾಸೆಸ್ ಶುರುವಾಗ್ತದೆ. ಉಪವಾಸದ ಸಮಯದಲ್ಲಿ ನಮ್ಮ ದೇಹವು ಜೀರ್ಣಕ್ರಿಯೆಗಾಗಿ ಬಳಸುವಂತಹ ಶಕ್ತಿಯನ್ನು ಉಳಿಸಿಕೊಳ್ಳುತ್ತದೆ. ಈ ಸಮಯದಲ್ಲಿ ನಮ್ಮ ದೇಹದ ಆರೋಗ್ಯಕರ ಜೀವಕೋಶಗಳು ಕ್ಯಾನ್ಸರ್ಕಾರಕ ಜೀವಕೋಶಗಳನ್ನು, ಅನಾರೋಗ್ಯ ಪೀಡಿತ ಜೀವಕೋಶಗಳನ್ನು ಹಾಗೂ ಇನ್ಫ್ಲಮೇಟರಿ ಜೀವಕೋಶಗಳನ್ನು ಹುಡುಕಿ ಅದನ್ನು ನಾಶ ಮಾಡುತ್ತದೆ. ಇದು ಆರೋಗ್ಯಕರ ಜೀವಕೋಶಗಳ ಉತ್ಪತ್ತಿಗೆ ದಾರಿ ಮಾಡಿಕೊಡುತ್ತದೆ. ಹಾಗಾಗಿ ವಾರದಲ್ಲಿ 1 ಬಾರಿ ಉಪವಾಸವನ್ನು ಮಾಡುವುದು ಒಂದು ಉತ್ತಮವಾದ ಅಭ್ಯಾಸ. ದೇಹದ ಆರೋಗ್ಯಕ್ಕಾಗಿ ನಾವು 4 ಅಭ್ಯಾಸಗಳನ್ನು ನೋಡಿದ್ದೇವೆ. ದೇಹದ ಆರೋಗ್ಯವು ಸಂಪೂರ್ಣವಾಗಬೇಕಾದರೆ ಮನಸ್ಸಿನ ಆರೋಗ್ಯ ಸಹ ಮುಖ್ಯ. ಹಾಗಾಗಿ ಮನಸ್ಸಿನ ಆರೋಗ್ಯಕ್ಕಾಗಿ 1 ಅಭ್ಯಾಸ, ಪ್ರತಿದಿನ 2 ಬಾರಿ ಪ್ರಾರ್ಥನೆ ಅಥವಾ ಧ್ಯಾನದ ಅಭ್ಯಾಸವನ್ನು ಮಾಡುವುದು. ನಿಮ್ಮ ದಿನವನ್ನು ಪಾಸಿಟಿವಿಟಿಯಿಂದ ಪ್ರಾರಂಭಿಸಲು ಇದೊಂದು ಉತ್ತಮವಾದ ಅಭ್ಯಾಸ. ಹಾಗೆಯೇ ದಿನದ ಎಲ್ಲ ಚಟುವಟಿಕೆಗಳಿಂದ ಆಗುವಂತಹ ಸ್ಟ್ರೆಸ್ಸನ್ನು ಹೊರಗೆ ಹಾಕಿ ಶಾಂತಿಯುತ ಭಾವನೆಯಿಂದ ನಿಮ್ಮ ದಿನವನ್ನು ಮುಗಿಸಲು ಇದೊಂದು ಒಳ್ಳೆಯ ಅಭ್ಯಾಸ. ಇದು ಆರೋಗ್ಯಪೂರ್ಣ ಜೀವನಕ್ಕಾಗಿ ಬೇಕಾಗುವಂತಹ ಪಂಚತಂತ್ರಗಳು. ಫಾರ್ ಮೋರ್ ಇನ್ಫಾರ್ಮೇಷನ್ ವಿಸಿಟ್ ನಿಸರ್ಗ ಹಾಸ್ಪಿಟಲ್, ಸಹಕಾರ ನಗರ, ಬೆಂಗಳೂರು. ಥ್ಯಾಂಕ್ ಯು.